ಕನ್ನಡ ವಾಹಿನಿ. ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಎಂದಿನಂತೆ ವೀಕ್ಷಕರೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ ಆರ್ ಸಂಪಂಗಿರಾಮ್, ರಂಗ ಕಲಾವಿದರು ಹಾಗೂ ನಿರ್ದೇಶಕರು. ದುಡಿಮೆಯೇ ದೇವರು. ನಾವು ಮಾಡುವ ಕೆಲಸ ಮೊದಲು ನಮಗೆ ತೃಪ್ತಿಯನ್ನ ನೀಡಬೇಕು, ಅನಂತರ ಪ್ರೇಕ್ಷಕರಿಗೆ ಖುಷಿ ಕೊಡಬೇಕು. ಹಾಗಾದರೆ ಕಲಾವಿದನ ಬದುಕು ಸಾರ್ಥಕವೆನಿಸುತ್ತದೆ ಎನ್ನುವ ನಂಬಿಕೆ ಆರ್ ಸಂಪಂಗಿರಾಮಯ್ಯನವರದು. ಆರ್ ಸಂಪಂಗಿರಾಮರವರು ದಿನಾಂಕ 1/1/1952 ಆನೇಕಲ್ ತಾಲೂಕು ಹಾರಗದ್ದೆ ಗ್ರಾಮದಲ್ಲಿ ಜನಿಸಿದರು. ತಂದೆ ರಾಮಯ್ಯ, ತಾಯಿ ಪಾಪಮ್ಮ. 1970ರಲ್ಲಿ ಸತ್ಯವ್ರತ ನಾಟಕದಲ್ಲಿ ಹೆಣ್ಣು ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಸಂಗೊಳ್ಳಿ ರಾಯಣ್ಣ, ಹೆಚ್ಚಮ ನಾಯಕ, ಕರ್ನಾಟಕ ರಮಾರಮಣ, ಕುರುಕ್ಷೇತ್ರ ಮೊದಲಾದ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಕುರುಕ್ಷೇತ್ರ, ಮಹಾಭಾರತ, ಹಾವುತಿ, ತ್ಯಾಗಿ, ಮಧುಮೋಹನ, ಕುರಿದೊಡ್ಡಿ, ಕುರುಕ್ಷೇತ್ರ ಮುಂತಾದವು. ಬಿಡುವಿನ ವೇಳೆಯಲ್ಲಿ ಹರಿಕಥೆಗಳನ್ನು ಮಾಡುತ್ತಾ ಹರಿಕಥಾ ದಾಸರೆನಿಸಿದ್ದಾರೆ. ಕಿರುತೆರೆ ಹಾಗೂ ಚಲನಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿವೆ. ಇಂತಹ ಅಪ್ಪಟ ಗ್ರಾಮೀಣ ಪ್ರತಿಭೆಯುಳ್ಳ ಶ್ರೀಯುತರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ತುಂಬಾ ಸಂತೋಷ ಸರ್. ಸರ್, ನಮ್ಮ ಇಂದಿನ ಒಂದು ಕಾರ್ಯಕ್ರಮವನ್ನ ಒಂದು ರಂಗಗೀತೆಯೊಂದಿಗೆ ಆರಂಭ ಮಾಡಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ, ರುಕ್ಮಿಣಿ ಲೋಲ ವಾರಿ ಜಮಾಲ, ವರಗುಣಶೀಲ ವಸುದೇವ ಬಾಲ, ವರಗುಣಶೀಲ ವಸುದೇವ ಬಾಲ, ಬಣ್ಣಿಸಲಕುದೇ ನಿರ್ಣಯ ಲೀಲಾ ಕೃಷ್ಣ. ಆ ಬಣ್ಣಿಸಲಕುದೇ ನಿರ್ಣಯ ಲೀಲಾ, ನಿರಜಲೋಚನ ದರುಶನ ತಾರ, ನಿರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕ್ತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ, ಮೊರೆ ಕೇಳಿ ನೀ ಬಾರೆಯ, ಎನ್ನ ಮೊರೆ ಕೇಳಿ ನೀ ಬಾರೆಯ. ಸೊ ಕೃಷ್ಣನ ಆರಾಧಿಸುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೀವಿ ಸರ್. ಸೊ ಈಗ ನಿಮ್ಮ ರಂಗಭೂಮಿಯ ಪಯಣ ಹೇಗೆ ಆರಂಭ ಆಯ್ತು? ರಂಗಭೂಮಿ ಪಯಣ ಹೀಗೆ ನಾವು ಸ್ನೇಹಿತರ ಜೊತೆಯಲ್ಲಿ ಅಲ್ಲಿ ಇಲ್ಲಿ ಕಾಲ ಕಳೀತಾ ಇರ್ಬೇಕಾದ್ರೆ ಒಂದು ನಮ್ಮ ಸ್ನೇಹಿತರದೇ ಒಂದು ತಂಡ ಉದ್ಭವ ಆಯ್ತು. ಆ ಸ್ನೇಹಿತರ ಜೊತೆಲಿ ಸೇರ್ಕೊಂಡು ನಾವು ಚರ್ಚೆಗಳು ಮಾಡ್ತಾ ಕಾದಂಬರಿಗಳು ಓದ್ಕೊಂಡು ಕೂತಿರ್ಬೇಕಾದ್ರೆ ನಾವೆಲ್ಲ ಸೇರಿ ಯಾಕೆ ಒಂದು ನಾಟಕ ಮಾಡಬಾರ್ದು, ಯಾಕೆ ನಾವು ಕಲಾವಿದರಾಗಬಾರ್ದು ಅನ್ನೋ ಒಂದು ಚರ್ಚೆ ಬಂದಾಗ, ಆಗ್ಬೋದು ನಾವು ಭಾಗವಹಿಸ್ತೀವಿ, ನಾವು ಭಾಗವಹಿಸೋಣ ಅನ್ನೋ ಒಂದು ಆಸಕ್ತಿ ಮೇಲೆ ನಾವು ಕಲಾರಂಗಕ್ಕೆ ಪಾದಾರ್ಪಣೆ ಮಾಡ್ತೀರಿ. ಅದು ಗ್ರಾಮೀಣ ಪರಿಸರದಿಂದ ತಾವು ರಂಗಭೂಮಿ ಪ್ರವೇಶವನ್ನು ಪಡ್ಕೊಳ್ತೀರಿ. ನೀವು ಅಭಿನಯಿಸಿದ ಮೊದಲ ನಾಟಕ ಯಾವುದು? ಮೊದಲ ನಾಟಕ ರಾಜ ಸತ್ಯವ್ರತ ಎಂಬತಕ್ಕಂಥ ಒಂದು ಪೌರಾಣಿಕ ನಾಟಕದಲ್ಲಿ. ಹಾಗೆ ಇನ್ನು ಚಿಕ್ಕ ಹುಡುಗ ನನಗೇನು 18 ವರ್ಷ ಇರ್ಬೋದು. ನನ್ನ ಒಂದು ಆ ರೂಪ ಒಂದು ಇದನ್ನ ನೋಡ್ಬಿಟ್ಟು ಹೆಣ್ಣು ಪಾತ್ರ ನೀವು ಚೆನ್ನಾಗಿ ಮಾಡಬಹುದು ಅಂತಂದ್ಬಿಟ್ಟು ಹೇಳಿದಾಗ ಅದರಲ್ಲಿ ಆ ಒಂದು ಹೆಣ್ಣು ಪಾತ್ರವನ್ನ ಮಾಡುವಾಗ
ನಿಮ್ಗೆ ಮುಜುಗರ ಅನಿಸ್ತಾ ಅಥವಾ ಹೇಗೆ ಅನಿಸ್ತು ಅದು? ಆ ಮುಜುಗರನೇ, ಯಾಕಂದ್ರೆ ಆ ಹಾವಭಾವಗಳು, ಆ ಒಂದು ಹೆಣ್ಣಿನ ಒಂದು ವೈಹಾರಗಳು, ಇವನ್ನೆಲ್ಲ ನಾವು ಪೌರಾಣಿಕ ನಾಟಕದಲ್ಲಿ ವಿಶೇಷವಾಗಿ ನೋಡ್ತಾ ಇರ್ತೀವಿ. ಇದು ಹೇಗೆ ಸಾಧ್ಯ ಆಯ್ತು? ಸಾಧ್ಯ ಆಯ್ತು ಅಂದ್ರೆ ತೊಡಗಿಸ ಅನಿವಾರ್ಯ ಅಲ್ವಾ. ಈಗ ಹಿರಿಯರು ಇರ್ತಾರೆ, ಕಲಾವಿದರು ಇರ್ತಾರೆ, ಆಮೇಲೆ ಹಾರ್ಮೋನಿಯಂ ಮಾಸ್ಟರ್ಗಳಿರ್ತಾರೆ, ಅವರೆಲ್ಲರ ಮಧ್ಯೆ ನಾವು ಸೇರ್ಕೊಂಡಾಗ ಮಾಡ್ಲೇಬೇಕು, ಅಲ್ಲಿ ಆ ಪರಿಸರಕ್ಕೆ ನಾವು ಹೊಂದ್ಕೊಳ್ಳೇಬೇಕು. ಹಾಗಾಗಿ ನಿಮ್ಮನ್ನ ನೀವು ಪೌರಾಣಿಕ ನಾಟಕದ ಮುಖಾಂತರ ಗುರುತಿಸ್ಕೊಳ್ತಾ ಬಂದ್ರಿ ತಾವು. ಈ ಪೌರಾಣಿಕ ಕ್ಷೇತ್ರವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಹಿಂದಿನ ಕಾಲದಿಂದನೂ ಪೌರಾಣಿಕ ನಾಟಕಗಳಲ್ಲೇ ಹೆಚ್ಚಿಗೆ ಜನಕ್ಕೆ ಆಸಕ್ತಿ ಇತ್ತಲ್ವಾ. ಈ ಪೌರಾಣಿಕ ನಾಟಕಗಳನ್ನೇ ಹೆಚ್ಚಿಗೆ ಅಭಿನಯಿಸ್ತಾ ಇದ್ರು. ಹಾಗಾಗಿ ಈ ಸಾಮಾಜಿಕ ತಂಡಗಳು ಅಭಿನಯಿಸೋದು ಆಗ ಕಡಿಮೆ ಇತ್ತು. ಹಾಗಾಗಿ ನಾವು ಇದರಲ್ಲೇ ಪ್ರಾರಂಭ ಮಾಡಬೇಕು. ಮೊದಲ ಬಾರಿ ನೀವು ವೇದಿಕೆ ಮೇಲೆ ನಿಂತು ಅಭಿನಯವನ್ನ ಮಾಡುವಾಗ ನಿಮ್ಗೆ ಹೇಗನ್ನಿಸ್ತು? ಅವನು ತುಂಬಾ ಭಯ ಇರುತ್ತೆ ಸರ್, ಸಭಾಕಂಪ, ಮತ್ತೆ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಪ್ರಪ್ರಥಮವಾಗಿ ಅಭಿನಯಿಸೋದು ಕಷ್ಟನೇ, ಖಂಡಿತವಾಗಿ. ಆ ಸಂಭಾಷಣೆಗಳನ್ನ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಪೌರಾಣಿಕ ನಾಟಕದಲ್ಲಿ ಒಂದು ವಿಶೇಷತೆ. ಯಾಕಂದ್ರೆ ಎಲ್ಲವೂ ಒಂದು ಕಂದ ಪದ್ಯದ ಮೂಲಕ ದೊಡ್ಡ ದೊಡ್ಡ ಒಂದು ಸಂಭಾಷಣೆಗಳನ್ನ ಇಟ್ಕೊಂಡು ಅದನ್ನ ಹೇಗೆ ನೀವು ಅಳವಡಿಸ್ಕೊಳ್ತಾ ಇದ್ರಿ? ಸರ್, ನಾವು ತಿಂಗಳಾನುಗಟ್ಲೆ ತರಬೇತಿ ತಗೊಂತೀವಿ, ಮಾಸ್ಟರ್ಗಳು ನಮ್ಗೆ ತರಬೇತಿ ಕೊಡ್ತಾರೆ. ಅಂದ್ರೆ ಪ್ರಾರಂಭದಲ್ಲಿ ನಾವು ಕಲಿಬೇಕಾದ್ರೆ, ಆಮೇಲೆ ನಮ್ಮ ಸಹಪಾಠಿಗಳಿರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ದಿನೇ 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 ದಿನ ಮಾಡ್ತಾ 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 ಅದನ್ನ ಕರಗತ್ತ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಅದನ್ನ ಪರಿಪೂರ್ಣವಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಆಮೇಲೆ ನಾಟಕವನ್ನ ಅಭಿನಯಿಸ್ತಾ ನಾಟಕದ ನಿರ್ದೇಶನಕ್ಕೆ ತಾವು ಬರ್ತೀರಿ. ನಿರ್ದೇಶನ, ಈಗ ಒಂದು ನಿರ್ದೇಶಕರಾದಾಗ ನೀವು ಇದುವರೆಗೂ ಪಾತ್ರಗಳನ್ನ ಮಾಡ್ತಾ ಇರ್ತೀರಿ, ಆನಂತರ ನಿರ್ದೇಶನಕ್ಕೆ ಬಂದಾಗ ಯಾವ ರೀತಿಯ ಒಂದು ಅನುಭವ ಆಯ್ತು ತಮಗೆ? ಸರ್, ಅನುಭವ ತುಂಬಾ ಕಷ್ಟದ ಅನುಭವ. ಹೇಗೆ ಅಂದ್ರೆ ಪಾತ್ರ ಮಾಡೋದೇ ಬೇರೆ, ನಿರ್ದೇಶನ ಮಾಡೋದೇ. ಒಂದು ಪಾತ್ರದ ಸಂಭಾಷಣೆ ಕಲ್ತ್ಕೊಂಡು ಅದನ್ನ ಒಪ್ಸೋದಷ್ಟೇ ಪಾತ್ರದ ಕೆಲಸ. ನಿರ್ದೇಶಕ ಅಂತಂದ್ರೆ ಒಂದು ಕತೆ ತಗೊಂಡು ಆ ಕಥೆನ ಅಧ್ಯಯನ ಮಾಡಿ 10 ಜನ ಕಲಾವಿದರನ್ನು ಕೂಡಿಸಿ ಆ 10 ಜನ ಕಲಾವಿದರನ್ನ ಮಾಡಿ ಅವ್ರಿಗೆ ಹೇಳ್ಕೊಟ್ಟು ಅವ್ರನ್ನ ತಯಾರು ಮಾಡಿ ಇಡೀ ನಾಟಕನೇ ನಾವು ಆ ಒಂದು ತಯಾರು ಮಾಡಿಕೊಂಡು ಅದಕ್ಕೆ ಸಂಗೀತ ಒದಗಿಸ್ಕೊಂಡು ಮತ್ತೆ ರಂಗಸಜ್ಜಿಕೆ ಇನ್ನೊಂದು ಎಲ್ಲವನ್ನೂ ಮಾಡ್ತಾ, ಅಂದ್ರೆ ಪರಿಪೂರ್ಣ ಜವಾಬ್ದಾರಿ ನಿರ್ದೇಶಕನ ಮೇಲೆ ಬೀಳುತ್ತೆ ಅದು. ಯಾಕಂದ್ರೆ ಹಿಂದೆ ನೀವು ನಾಟಕದಲ್ಲಿ ಅಭಿನಯ ಮಾಡಿ ಹೊರಟೋಗ್ತೀರಿ ಅಲ್ವಾ, ಇದು ಜವಾಬ್ದಾರಿ ಹೆಚ್ಚು ಅಂತ ಅನಿಸ್ತಾ. ಹೌದು, ಯಾಕೆಂದ್ರೆ ನಾಟಕ ತಗೊಂತೀವಿ, ನಾಟಕ ಯಶಸ್ವಿ ಆಗ್ಬೇಕು. ಯಶಸ್ವಿ ಆಗ್ಲಿಲ್ಲ ಅಂತಂದ್ರೆ ಆ ನಿರ್ದೇಶಕ ಅಲ್ಲಿ ಅವನಿಗೆ ಕೆಟ್ಟ ಹೆಸರೇ ಗಟ್ಟಿ. ಪಾತ್ರಧಾರಿಗಳು ಪಾತ್ರ ಮಾಡ್ತಾರೆ, ಹೊರಟೋಗ್ತಾರೆ, ಜವಾಬ್ದಾರಿ ಇವನ್ ಮೇಲೆ ಉಳಿಯುತ್ತೆ. ಹಾಗಾಗಿ ತುಂಬಾ ಒಂದು ಶ್ರದ್ಧೆಯಿಂದ, ಒಂದು ನಿಷ್ಠೆಯಿಂದ ಆ ತರಬೇತಿಯನ್ನ ಪಡೆದು ನಾವು ಕಲಾವಿದರಿಗೆ ತರಬೇತಿ ಕೊಟ್ಟು ಅದನ್ನ ಮಾಡಬೇಕಾಗುತ್ತೆ. ಕಷ್ಟದ ಕೆಲಸ. ಎಷ್ಟು ಪೌರಾಣಿಕ ನಾಟಕಗಳ ಅಭಿನಯ ಮಾಡಿದ್ರಿ ತಾವು? ಕಡಿಮೆ ಅಂತಂದ್ರೆ ಒಂದು 150-200 ಪೌರಾಣಿಕ ನಾಟಕಗಳನ್ನೇ ನಾವು ಅಭಿನಯಿಸಿದ್ವಿ. ಹೆಚ್ಚು ಅದರಲ್ಲೇ ತೊಡಗಿಸ್ಕೊಂಡಿದ್ದೀರಿ ನೀವು. ನಿಮ್ಗೆ ಇಷ್ಟವಾದ ಪಾತ್ರ ಯಾವುದು? ಇಷ್ಟವಾದ ಪಾತ್ರ ಅಂತಂದ್ರೆ ಪೌರಾಣಿಕದಲ್ಲಿ ಎಲ್ಲಾ ಪಾತ್ರಗಳು ಇಷ್ಟನೇ, ಆದ್ರೆ ಕೃಷ್ಣನ್ ಪಾತ್ರ ತುಂಬಾ ಇಷ್ಟ, ಮತ್ತೆ ಕರ್ಣ, ಹಲವಾರು ದುರ್ಯೋಧನ, ಎಲ್ಲಾ ಪಾತ್ರಗಳು ಇಷ್ಟನೇ. ಹೆಚ್ಚು. ಆದ್ರೆ ಆ ಮಹಾಭಾರತದಲ್ಲಿ ವಿಭಿನ್ನವಾದ ವ್ಯಕ್ತಿ ಅಂತಂದ್ರೆ ಶಕುನಿ. ಎಲ್ಲ ಪಾತ್ರಗಳು ಮಾಡಬಹುದು, ದುರ್ಯೋಧನ ಒಂದ್ ರೀತಿ ಮಾಡಬಹುದು, ಕೃಷ್ಣ ಒಂದ್ ರೀತಿ ಮಾಡಬಹುದು, ಕರ್ಣ ಮಾಡಬಹುದು. ಈ ಮಹಾಭಾರತದಲ್ಲಿ ವಿಭಿನ್ನವಾದ ವ್ಯಕ್ತಿ ಅಂತಂದ್ರೆ ಶಕುನಿ. ವಿಭಿನ್ನ ಶೈಲಿ ಆತಂದು, ಆ ವಕ್ರಗಳು, ಆ ದ್ವೇಷಗಳು, ಆ ಕ್ರೂರತೆ, ಮತ್ತೆ ಎಲ್ಲ ಗುಣಗಳು, ಏನು ನವರಸಗಳೆಲ್ಲವೂ ಅದರಲ್ಲಿ ತುಂಬಿರುತ್ತೆ. ಅದನ್ನು ಅಭಿನಯಿಸಬೇಕಾದ್ರೂ ತುಂಬಾ ಕಷ್ಟನೇ. ಆ ನಾಟಕ ನಿಮ್ಗೆ ಆ ಒಂದು ಪಾತ್ರ ತುಂಬಾ ಇಷ್ಟವಾಗಿದೆ. ಒಂದು ಸಂಭಾಷಣೆ ತಮಗೆ. ಆ ಪಾತ್ರ ನನ್ನ ಜೀವಮಾನದಲ್ಲಿ ನನಗೆ ಹೆಸರು ತಂದು ಕೊಟ್ಟಂತ ಪಾತ್ರ. ಇವತ್ತೂ ಆ ಪಾತ್ರ ಅಂತಂದ್ರೆ ಜನ ನನ್ನನ್ನು ಗುರುತಿಸ್ತಾರೆ. ತುಂಬಾ ಇಷ್ಟ ನನಗೆ. ಅದರ ಒಂದು ಸಂಭಾಷಣೆ ಆಗ್ಬೋದು. ಸದ್ದು ಏಕೆ ಏಕೆ ಈ ಅಣಕದ ಕೇಕೆ? ಓ ನನ್ನ ಭಾಗದ ಆ ಜನ್ಮ ಶತ್ರು ನಯವಂಚಕ ದುರ್ಯೋಧನ, ನಿನ್ನ ಅಭಿಷ್ಟ ಸಾಧನೆಗಾಗಿ ನೀನು ನನಗೆ ಕೊಟ್ಟ ರಾಜ್ಯ ಭ್ರಷ್ಟನೆಂಬ ಪಟ್ಟದ ಪೆಟ್ಟಿನಿಂದ ನಾನು ಜರ್ಜರಿತನಾಗಿದ್ದೇನೆ. ನನ್ನ ಹೃದಯ
ಹರಿದು ಚೂರಾಗಿದೆ. ಏಕೆ ಏಕೆ ಈ ನಿರ್ಲಕ್ಷ್ಯ ಮನೋಭಾವ ಎಂದು ನನ್ನ ಮೌನದಡಿಯಲ್ಲಿ ಅಡಗಿ ಕುಳಿತಿದ್ದ ನನ್ನ ಸೇಡಿನ ಕಿಡಿ ನನ್ನನ್ನು ಕೆದಕಿ ಕೆರಳಿಸುತ್ತಿದೆ. ದುರ್ಯೋಧನ, ಅಷ್ಟದಿಕ್ಪಾಲಕರೇ ನಿನ್ನ ರಕ್ಷಗಾದರೂ ಸರಿ, ಕಾಡುವ ಕಾಲನೇ ನನಗೆದುರಾಗಿ ನಿಂತರೂ ಸರಿ, ನಿನ್ನ ಮಾರಣ ಹೋಮ ಶತಸಿದ್ಧ. ಇಲ್ಲಿ ನವರಸಗಳನ್ನು ಕೂಡ ಆ ಒಂದು ಪಾತ್ರದ ಮೂಲಕ ವ್ಯಕ್ತಗೊಳಿಸೋಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೀವು ಅಭಿನಯ, ನಿರ್ದೇಶನ, ಸಂಘಟನೆ ಎಲ್ಲವನ್ನ ಮಾಡ್ತಾ ಹೋಗ್ತೀರಿ. ಈ ಅಭಿನಯ ಕಷ್ಟನಾ ಅಥವಾ ನಿರ್ದೇಶನ ಮಾಡೋದು ಕಷ್ಟ? ನಿರ್ದೇಶನ ಕಷ್ಟ, ತುಂಬಾ ಕಷ್ಟ. ಹೇಗೆ, ಯಾವ ಅದೇ ನಿರ್ದೇಶನ ಅಂತಂದ್ರೆ ಒಂದು ಕಥೆಯನ್ನ ನಾವು ತಗೊಂಡಾಗಲಿಂದಲೂ ಆ ಪಾತ್ರಧಾರಿಗಳನ್ನ, ಯಾವ ಪಾತ್ರಕ್ಕೆ ಯಾವ ಪಾತ್ರಧಾರಿನ ನಾವು ಅಳವಡಿಸ್ಕೋಬೇಕು, ಯಾವ ರೀತಿ ಕಲಾವಿದ ಬೇಕು. ಈಗ ಆ ಪಾತ್ರಕ್ಕೆ ತಕ್ಕಂತ ಕಲಾವಿದನ ತಗೊಂಡ್ರೇನೆ ಅವನ ಅದರಲ್ಲಿ ಪರಿಪೂರ್ಣವಾಗಿ ಅಭಿನಯಿಸಕ್ ಸಾಧ್ಯ. ಹಾಗೆ ಪಾತ್ರಧಾರಿಗಳು ಮತ್ತೆ ತರಬೇತಿ ಮಾಡೋದು, ಇದೆಲ್ಲ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಇಡೀ ಒಂದು ಸಂಘಟನೆ ಅದು ಬಹಳ ಕಷ್ಟ ಅಂತ ಹೇಳ್ತಾ ಹೋಗ್ತೇವೆ. ಆಮೇಲೆ ನಿಮ್ಮದೇ ಆದ ಯಾವ್ದಾದ್ರು ತಂಡ ಇದೆಯಾ? 2-3 ತಂಡ ಇದೆ ಸರ್ ನಮ್ದು. ವೆಂಕಟೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಒಂದಿದೆ, ಶ್ರೀ ಭುವನೇಶ್ವರಿ ಸಾಂಸ್ಕೃತಿಕ ಕಲಾವೇದಿಕೆ ಅಂತ ಒಂದು ಸಂಸ್ಥೆ ಇದೆ. 2 ಸಂಸ್ಥೆಯಿಂದನೂ ಈ ಪೌರಾಣಿಕ ಮತ್ತೆ ಸಾಮಾಜಿಕ, ಐತಿಹಾಸಿಕ 3 ನಾಟಕಗಳನ್ನು ತಂಡವಾಗಿ ನಾವು ಬೇರ್ಪಡಿಸ್ಕೊಂಡು ಮಾಡ್ತಾ ಇರ್ತೀವಿ. ಅದು ಯಾಕೆ ಹಾಗೆ 3 ತಂಡವಾಗಿ ಮಾಡ್ಕೊಂಡಿದ್ರಿ? 3 ತಂಡ ಯಾಕೆ ಮಾಡ್ಕೊಂತೀವಿ ಅಂತಂದ್ರೆ, ಪೌರಾಣಿಕದ ಶೈಲಿನೇ ಬೇರೆ, ಸಾಮಾಜಿಕದ ಶೈಲಿನೇ ಬೇರೆ. ಆ ಕಲಾವಿದರು ಆ ಪೌರಾಣಿಕಕ್ಕೆ ಅನ್ವಯ ಆಗುವಂತ ಕಲಾವಿದರನ್ನು ತಗೊಂಡಾಗ ಅದರಲ್ಲಿ ಪರಿಪೂರ್ಣತೆ ಕಾಣಬಹುದು ನಾವು. ಆಮೇಲೆ ಇವ್ರನ್ನ ಅದಕ್ಕೆ ಹಾಕೋದು, ಅವ್ರನ್ನ ಇದಕ್ಕೆ ತಗೊಳ್ಳೋದು ಮಾಡಕ್ ಹೋದಾಗ ಅಲ್ಲಿ ಒಂದು ವ್ಯತ್ಯಾಸ ಕಾಣುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ, ಅದಕ್ಕೆ ತಕ್ಕಂತ ಪೌರಾಣಿಕದ ಕಲಾವಿದರನ್ನೇ ತಗೊಂಡು ಅದನ್ನ ಮಾಡ್ತೀವಿ, ಸಾಮಾಜಿಕಕ್ಕೆ ಇವ್ರನ್ನ ತಗೊಂಡು ಮಾಡ್ತೀವಿ, ಸುಲಭ ಆಗುತ್ತೆ. ಅವ್ರನ್ನ ಇಲ್ಲಿಗೆ ನೀವು ಇಬ್ಬರನ್ನು ಸೇರಿಸದೆ ಸಪರೇಟ್ ಆಗಿ ಇಟ್ಟು ಪ್ರತ್ಯೇಕವಾಗಿ ಅವರನ್ನ ಅಭಿನಯಿಸೋದಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ, ಅವ್ರನ್ನ ತರಬೇತಿಗೊಳಿಸೋದಕ್ಕೆ ನಮಗೂ ಸುಲಭ ಆಗುತ್ತೆ. ಇವುಗಳೆಲ್ಲದರ ಜೊತೆಗೆ ನೀವು ಒಂದು ಹಾಡುಗಾರಿಕೆಯನ್ನು ಕೂಡ ಮಾಡ್ತಾ ಹೋಗ್ತೀರಿ. ನೀವು ಈ ಹಾಡುಗಾರಿಕೆಯನ್ನ ಮಾಡುವಾಗ ನಿಮ್ಮ ಒಂದು ನಾಟಕಕ್ಕೆ ನೀವೇ ಏನಾದ್ರೂ ಹಾಡುಗಾರಿಕೆ ಇದೆಯಾ ಅಥವಾ ಸಂಗೀತ ನಿರ್ದೇಶನ ನೀವೇ ಮಾಡ್ತೀರಾ, ಹೇಗೆ? ಈ ಐತಿಹಾಸಿಕ ಮತ್ತೆ ಸಾಮಾಜಿಕ ನಾಟಕಗಳು ತಗೊಂಡಾಗ ನಾವು ಅದನ್ನ ಯಾವ ರೀತಿ ಮಾಡ್ಕೋತೀವಿ ಅಂತಂದ್ರೆ, ಸಿನಿಮಾ ಶೈಲಿಲಿ ತಗೊಂಡೋಗ್ತೀವಿ. ಅಲ್ಲಿ ಹಾರ್ಮೋನಿಯಂ ಇವೆಲ್ಲ ಏನ್ ಬೇಕಾಗಿರಲ್ಲ, ಹಿನ್ನೆಲೆ ಸಂಗೀತಕ್ಕೆ ಮಾತ್ರ ಬೇರೆಯವ್ರನ್ನ ಸಂಗೀತಕ್ಕೆ ತಗೊಂತೀವಿ. ಅವಾಗ ಅಲ್ಲಿ ಹಾಡುಗಳು ಕಡಿಮೆ ಇರುತ್ತೆ. ಆ ಕಡಿಮೆ ಅಂತಂದ್ರೆ ಅದನ್ನ ಹಿನ್ನೆಲೆಯಾಗಿ ತಗೊಂತೀವಿ ಆ ಹಾಡು. ಈ ಹಿನ್ನೆಲೆ ಹಾಡುಗಳು ಬಂದಾಗ ನಾವೇ ಹಾಡ್ತೀವಿ, ನೀವೇ ಹಾಡ್ತಾ ಹೋಗ್ತೀರಿ, ನಾವೇ ಹಾಡ್ಕೊಂತೀವಿ. ಪೌರಾಣಿಕ ನಾಟಕಕ್ಕೆ ಹಾಗೆ ಮಾಡೋಕ್ಕಾಗಲ್ಲ, ಸಾಮಾಜಿಕಕ್ಕಾದ್ರೆ ಮಾಡ್ಕೋ. ಬೇರೆ ಬೇರೆ ಪ್ರಕಾರದ ಗೀತೆಗಳನ್ನ ಕೂಡ ತಾವು ಹಾಡ್ತೀರಿ. ಯಾವ್ದಾದ್ರು ಒಂದು ಗೀತೆ ತಮಗೆ ದಾಸರ ಪದಗಳು ಯಾವ್ದಾದ್ರು? ದಾಸರ ಪದ ಹಾಡ್ಬೋದು. ದಾಸರ ಪದಗಳು ಮತ್ತೆ ಸಂಗೀತ ಎಲ್ಲವನ್ನು ಸ್ವಲ್ಪ ದೇವರು ನಮಗೆ ಕರುಣಿಸಿದ್ದಾನೆ ಖಂಡಿತವಾಗಿ. ಹಾಗಾಗಿ ಶಿವದರುಶನ ನಮಗಾಯಿತು ಕೇಳಿ, ಶಿವರಾತ್ರಿಯ ಜಾಗರಣೆ ಜಾಗರಣೆ, ಪಾತಾಳ ಗಂಗೆಯ ಸ್ನಾನವ ಮಾಡಲು ಪಾತಕವೆಲ್ಲವೂ ಪರಿಹಾರವು, ಶಿವದರುಶನ ನಮಗಾಯಿತು ಕೇಳಿ, ಶಿವರಾತ್ರಿಯ ಜಾಗರಣೆ ಜಾಗರಣೆ, ಜ್ಯೋತಿರ್ಲಿಂಗನ ಸ್ನಾನವ ಮಾಡಲು, ಜ್ಯೋತಿರ್ಲಿಂಗನ ಧ್ಯಾನವ ಮಾಡಲು, ಜ್ಯೋತಗಳೆಲ್ಲವೂ ಅನುದಿನವೂ ಬೇಡಿದ ವರಗಳ ಕೊಡುವನು ತಾನು, ಬೇಡಿದ ವರಗಳ ಕೊಡುವನು ತಾನು,
ಬ್ರಹ್ಮನ ರಾಣಿಯ ನೋಡುವನು ಶಿವದರುಶನ ನಮಗಾಯಿತು ಕೇಳಿ ಶಿವರಾತ್ರಿಯ ಜಾಗರಣೆ ಜಾಗರಣೆ. ಅನಂತರ ಈಗ ನಿಮ್ಮ ಒಂದು 42 ವರ್ಷದ ರಂಗಭೂಮಿಯ ಒಂದು ಅನುಭವದಲ್ಲಿ ಒಂದು ನಾಟಕ ಅಂದ್ರೆ ಹೇಗಿರ್ಬೇಕು, ಒಂದು ಅಭಿನಯ ಅಂದ್ರೆ ಹೇಗಿರ್ಬೇಕು ಅನ್ಸುತ್ತೆ? ಸಹಜವಾಗಿರ್ಬೇಕು. ನಾಟಕ ಕಥಾರೂಪದಲ್ಲಿ ನಾವು ನಾಟಕ ತಗೊಂಡಾಗ ಅದು ನಾಟಕ, ಇದು ಕತೆ ಅನ್ನೋ ಒಂದು ಭಾವನೆ ಪಾತ್ರಧಾರಿಗಳಲ್ಲಿ ಬರಬಾರದು. ಅದು ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಪೌರಾಣಿಕ ಆದ್ರೆ ಯಾವುದೋ ಒಂದು ರಾಜ್ಯದಲ್ಲಿ ನಡೆದಂಗಿರ್ಬೇಕು, ಒಂದು ಅರಮನೆ ಒಳಗೆ ಸನ್ನಿವೇಶ ನಡೆದಾಗಿರ್ಬೇಕು. ಸಾಮಾಜಿಕ ಆದ್ರೆ ಯಾವುದೋ ಒಂದು ಮನೆ ಒಳಗೆ ನಿಜವಾದ ಒಂದು ಆ ನೈಜ ಘಟನೆಗಳನ್ನ ನೋಡಿದಾಗ ಇದು ಯಾರದೋ ಒಂದು ಮನೆಯೊಳಗೆ ಇದು ನಡೆದಂತ ಒಂದು ಕತೆ ಇರಬಹುದು ಅಂತ ಅನ್ನೋ ಭಾವನೆ ಆ ಪ್ರೇಕ್ಷಕರಲ್ಲಿ ನೋಡುವ ಪ್ರೇಕ್ಷಕರಿಗೆ ಬರಬೇಕು. ಮತ್ತೆ ಕಲಾವಿದರು ನೈಜವಾಗಿ ಸಹಜವಾಗಿ ಅಭಿನಯನ ಮಾಡಬೇಕು. ಇಲ್ಲ ಅಂದ್ರೆ ಅದು ಪರಿಪೂರ್ಣವಾಗಲ್ಲ. ಓಕೆ, ಈಗ ನಾಟಕದಲ್ಲಿ ಓವರ್ ಆಕ್ಟ್ ಮಾಡೋದು ಅಂತ ಹೇಳ್ತಾರೆ, ಅಂದ್ರೆ ಅತಿಯಾಗಿ ಅಭಿನಯವನ್ನ ಮಾಡ್ತಕ್ಕಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಇಲ್ಲ ಸರ್, ಅದು ಸರಿ ಅನ್ಸೋದಿಲ್ಲ. ಅದು ಅಭಿನಯನೇ ಅಲ್ಲ ಅಂತ ನನ್ನ ಭಾವನೆ ಅನ್ಸುತ್ತೆ. ಯಾಕೆಂದ್ರೆ ಈಗ ಒಂದು ಕತೆ ಅಂತಂದ್ರೆ ಕತೆ ಯಾವುದೋ ಒಂದು ಕತೆ ಏನೋ ಒಂದು ರೀತಿ ಅಂತ ಬರೆಯಲ್ಲ. ಒಂದು ಆ ಕತೆಗೆ ಒಂದು ರೂಪ ಕೊಟ್ಟು, ಯಾರದೋ ಒಂದು ಆಧಾರ ತಗೊಂಡು, ಯಾರದೋ ಒಂದು ಜೀವನನ ಅದಕ್ಕೆ ಆಧಾರ ಕೊಟ್ಟು ಬರೆದಿರ್ತಾರೆ. ನಾವು ಅದೇ ರೀತಿನೇ ಆ ಪಾತ್ರಗಳು, ತಲ್ಲೀನತೆ, ಆ ಪಾತ್ರಕ್ಕೆ ಯಾವುದೋ ಒಂದು ಸಂಸಾರ, ಆ ತಂದೆ ಮಕ್ಕಳು ಇನ್ನೊಂದು ಎಲ್ಲ ಇರ್ತಾರೆ ಅದ್ರ. ಆವಾಗ ಅಲ್ಲಿಗೆ ತಕ್ಕಂತೆ ಮಕ್ಕಳು ಯಾವ ರೀತಿ, ತಂದೆ ಯಾವ, ಅದನ್ನ ಸಹಜವಾದ ರೀತಿ ಒಳಗೆ ಇರಬೇಕು ಅಂತ ಹೇಳ್ತಾರೆ. ಈಗ ಪೌರಾಣಿಕ ನಾಟಕಗಳಿಗೆ ಅಥವಾ ಐತಿಹಾಸಿಕ ನಾಟಕಗಳನ್ನ ನಾವು ನೋಡಿದಾಗ ಅದರ ಖರ್ಚು ವೆಚ್ಚಗಳು ಜಾಸ್ತಿ ಇದೆ. ಸೊ ನೀವು ನಿಮ್ಮ ತಂಡದಿಂದ ಹೇಗೆ ಅದನ್ನ ನಿಭಾಯಿಸ್ತಾ ಹೋಗ್ತೀರಿ? ಸರ್, ಅದು ಸ್ವಲ್ಪ ಕಷ್ಟನೇ ಸರ್. ಯಾಕೆಂದ್ರೆ ಈಗ ನಾಟಕ ಮಾಡ್ಲೇಬೇಕು. ಈಗ ನಾನು ಕಲಾವಿದನಾಗಿ ಬೆಳವಣಿಗೆ ಆಗ್ಬಿಟ್ಟಿದ್ದೀನಿ. ಈಗ ಅದ್ರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಸುಮ್ಮನೆ ಇರಕ್ ಆಗೋದು ಇಲ್ಲ. ಮತ್ತೆ ಮಾಡಕ್ ಹೋದ್ರೆ ಕಷ್ಟನೂ ಆಗುತ್ತೆ. ಅದು ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ನಾವು ಸರ್ಕಾರದಿಂದ ವರ್ಷಕ್ಕೊಂದ್ಸಾರಿ ಅಥವಾ 2 ಸಾರಿ ಅನುದಾನನ ಮತ್ತೆ ಪ್ರಯೋಜನ ಕೊಡ್ತಾರೆ. ತಗೊಂಡು ಅವಾಗ ಮಾಡ್ತೀವಿ ನಾವು. ಮಧ್ಯದಲ್ಲಿ ಮತ್ತೆ ಒಂದು 6 ತಿಂಗಳು 8 ತಿಂಗಳು ನಾವು ಸುಮ್ಮನೆ ಇರಕ್ ಆಗಲ್ಲ. ಸೊ ಆವಾಗ ನಾವು ನಾಟಕಗಳು ಮಾಡ್ಲೇಬೇಕು. ಆವಾಗ ಸ್ವಂತವಾಗಿ ನಾವೇ ಅದಕ್ಕೇನೋ ಒಂದು ಪ್ರಯತ್ನ ಮಾಡ್ತೀವಿ. ಆಗ ಏನಪ್ಪ ಇದಕ್ಕೆ ಒಂದು ಸಹಾಯ ಯಾವ ರೀತಿ ಇರುತ್ತೆ ಅಂತಂದ್ರೆ, ಯಾರಾದ್ರೂ ದಾನಿಗಳನ್ನ, ಪ್ರೋತ್ಸಾಹಕರನ್ನ ನಾವು ಅವ್ರನ್ನ ಬೇಡಿ ಅವ್ರ ಮುಖಾಂತರವಾಗಿ ಒಂದಿಷ್ಟು ಸಹಾಯಧನ ತಗೊಂಡು ಅದಕ್ಕೆ ಉಪಯೋಗಿಸ್ಕೊಂಡು ನಾಟಕ ಮಾಡ್ತೇವೆ. ತಾವು ವೃತ್ತಿಯಲ್ಲಿ ಸರ್ಕಾರಿ ಕೆಲಸದಲ್ಲಿದ್ದಂಥವ್ರು, ವೃತ್ತಿ ಹಾಗೂ ಪ್ರವೃತ್ತಿ ಇವೆರಡನ್ನ ಹೇಗೆ ನಿಭಾಯಿಸ್ತಾ ಇದ್ರಿ? ಸರ್, ತುಂಬಾ ಕಷ್ಟ ಆಗಿದೆ ಸರ್. ಕೆಲ್ಸಕ್ಕೆ 10 ನಿಮಿಷ ಲೇಟ್ ಆಗೋದ್ರೆ ಅರ್ಧ ದಿನ ರಜಾ ಬರ್ಕೊಡೋ ಅನ್ನೋರು, ಇಲ್ಲ ಮನೆಗೆ ಹೋಗೋ ಅನ್ನೋರು. ಆವಾಗ ನಾನು ವೈಟ್ ಫೀಲ್ಡ್ ಇಂದ ನಾನು ರಾಜಾಜಿನಗರಕ್ಕೆ ಕೆಲ್ಸಕ್ಕೆ ಬರ್ತಾ ಇದ್ದೆ. ಆ ಕೆಲ್ಸಕ್ಕೆ ಬಂದ್ಬಿಟ್ಮೇಲೆ ಮನೆಗೆ ಹೋಗಕ್ಕೂ ಆಗಲ್ಲ. ಅಲ್ಲಿ ಕೆಲಸ ಇವರು ಅರ್ಧ ದಿನದವರೆಗೂ ನಾವು ನಮ್ಮ ರಜಾ ಕೊಡಬೇಕು ಅಂದ್ರೆ ಆಗಲ್ಲ. ಹಾಗಾಗಿ ನಾವು 2-3 ಬಸ್ಗಳನ್ನ ಹಿಡಿದು ನಾವು ಅಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಕೆಲಸ ಮಾಡ್ಲೇಬೇಕು. ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಜೀವನ ಸಾಗಲ್ಲ. ಆದ್ರೆ ಈ ಕಲೆ ಒಳಗೆ ತೊಡಗಿಸ್ಕೊಂಡಾಗ ಅದನ್ನು ಬಿಡಕ್ಕಾಗಲ್ಲ, ಇದನ್ನು ಬಿಡಕ್ಕಾಗಲ್ಲ. ಹೀಗಾಗಿ ತುಂಬಾನೇ ಎರಡನ್ನು ನಿಭಾಯಿಸಿದ್ರಿ. ಸೊ ಮನೆಯವರೆಲ್ಲ ಹೇಗಿದ್ದು ಪ್ರತಿಕ್ರಿಯೆ ಮಾಡ್ತಾ ಇದ್ರು ನಿಮ್ಗೆ? ಒಂದು ಮನೆಯವರು ಸರ್, ನಾವು ಅಭಿನಯಿಸೋದು, ನಾವು ಹೆಸರು ಪಡೆಯೋದು ಅವ್ರಿಗೆ ಇಷ್ಟನೇ. ಅವ್ರಿಗೆ ಮನ್ಸಲ್ಲಿ ಆಸೆ ಇರುತ್ತೆ. ಆದ್ರೆ ಅದರಿಂದ ನಮ್ಗೆ ಏನು ಪ್ರಯೋಜನ ಅನ್ನೋ ಒಂದು ಮನೋಭಾವ ತಗೊಂಡು ಅಲ್ಲಿ ಒಂದು ನಮಗೆ ಜಿಗುಪ್ಸೆ ಮಾಡ್ತಾರೆ. ಯಾಕೆ ನೀವು ಇದ್ರಲ್ಲಿ ಇರ್ತೀರಿ, ಏನ್ ಪ್ರಯೋಜನ, ಏನು ಹಾಗೆ ಹೀಗೆ. ಆದ್ರೆ ನಾವು ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ, ನಾವ್ ಇದ್ರಲ್ಲಿ ಲೀನವಾಗ್ಬಿಟ್ಟಿರ್ತೀವಿ. ಇದ್ರಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮನೋಭಾವ ನಮಗ್ ಬಂದಿರುತ್ತೆ. ಹಾಗಾದಾಗ ಅವರ ನಮ್ಮಲ್ಲಿ ಒಂದ್ ಸ್ವಲ್ಪ ಭಿನ್ನ, ಆದ್ರೆ ಪ್ರೀತಿ ವಿಶ್ವಾಸ ಎಲ್ಲಾನು ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರಲ್ಲೂ ಕೆಲವು ಆಸೆ ಆಕಾಂಕ್ಷೆಗಳಿರ್ತಾವಲ್ಲ. ಸರ್, ಈಗ ಆನಂತರ ತಾವು ಐತಿಹಾಸಿಕ ನಾಟಕವನ್ನು ಕೂಡ ನಿರ್ದೇಶನ ಮಾಡಿದ್ರಿ, ತಾವು ಅಭಿನಯ ಮಾಡಿದಿರಿ. ಸಂಗೊಳ್ಳಿ ರಾಯಣ್ಣ ಅನ್ನೋ ಒಂದು ನಾಟಕ ನಿಮ್ಗೆ ಹೆಚ್ಚು ಜನಪ್ರಿಯತೆ ಕೂಡ ತಂದ್ಕೊಟ್ಟಂತ ಒಂದು ನಾಟಕ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರ ತಾವು ಮಾಡಿದಿರಿ. ಅದರ ಒಂದು ತುಣುಕನ್ನ ತಾವು ಆಯಿತು.
ಎಲ್ಲಣ್ಣನವರೂ ನಮ್ಮನ್ನು ಅಗಲಿದರು. ಎಲ್ಲಣ್ಣನವರೇ, ದೇಶಕ್ಕಾಗಿ ನೀವು ಮಾಡಿದ ಸೇವೆ ತ್ಯಾಗ ಅಮೂಲ್ಯವಾದ. ನಿಮ್ಮನ್ನು ಯಾರು ಈ ಅವಸ್ಥೆಗೆ ಗುರಿಪಡಿಸಿದರೋ ಅವರ ರುಂಡವನ್ನು ಚೆಂಡಾಡಿ ಅವನ ಬಿಸಿರಕ್ತವನ್ನು ತಂದು ನಿನ್ನ ಆತ್ಮಕ್ಕೆ ಅಭಿಷೇಕ ಮಾಡುತ್ತೇನೆ. ಎಲವೋ ಕಲೆಕ್ಟರ್, ಇಂದು ನೀನು ಓರ್ವ ಎಲ್ಲಣ್ಣನನ್ನು ಕೊಲೆ ಮಾಡಿರುವೆ. ಆದರೆ ಅವನ ಆತ್ಮವು ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಸಂಚರಿಸಿ ಮುಂದೆ ಹುಟ್ಟುವ ಒಂದೊಂದು ಮಗುವು ನಿನ್ನ ಪೀಳಿಗೆಯನ್ನು ದಹಿಸದೇ ಬಿಡುವುದಿಲ್ಲ. ಸಹಿಸಲಾರೆ. ನೆನೆದರೆ ಮೈ ರೋಮಾಂಚನವಾಗುವುದು. ಹೇಳಿ, ಎದ್ದೇಳಿ, ತಡ ಮಾಡಬೇಡಿ. ಖಂಡಿತ. ಈಗ ಈ ತರದ ಒಂದು ನಾಟಕಗಳಿಗೆ ಒಂದು ರಂಗಸಜ್ಜಿಕೆ ಹೇಗೆ ಪೂರಕವಾಗಿರುತ್ತೆ? ಅಂದ್ರೆ ಈಗ ಬರ್ತಾ ಈ ರಂಗಸಜ್ಜಿಕೆಯಲ್ಲಿ ಪರಿಕರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅಂದ್ರೆ ಈ ಅನುಭವಸ್ಥ ಕಲಾವಿದರು, ನಿರ್ದೇಶಕರುಗಳು ಇವರೆಲ್ಲ ಸರ್ ಒಂದು ಏನು ಈಗ ಬರ್ತಕ್ಕಂಥ ಕಲಾವಿದರಿಗೆ ಏನೋ ಒಂದು ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಹಿಂದಿನಿಂದ ಅಳವಡಿಸ್ಕೊಂಡು ಬಂದಂತ ರಂಗಸಜ್ಜಿಕೆಗಳೇ ಇರಬೇಕು ಅಂತೇನಿಲ್ಲ. ಸುಮ್ಮನೆ ಒಂದು ಸೂಚ್ಯವಾಗಿ ಯಾಕೆಂದ್ರೆ ಖರ್ಚು ಜಾಸ್ತಿ ಆಗುತ್ತೆ, ಖರ್ಚನ್ನು ಬರ್ಸಕ್ಕಾಗಲ್ಲ. ಯಾಕೆ ನೀವು ತೊಂದರೆಗಳು ತಗೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯಾದ ಒಂದು ಸುಲಭದ ಒಂದು ಮಾರ್ಗ ತೋರಿಸಿದ್ದಾರೆ. ಆಮೇಲೆ ಒಂದು ವೇಳೆ ರಂಗಸಜ್ಜಿಕೆ ಇಲ್ದೇನೆ ಬರೀ ಬ್ಲೂ ಕರ್ಟನ್ ಅಲ್ಲೇನೆ ಎಷ್ಟೋ ನಾಟಕಗಳು ಮಾಡ್ತಾರೆ, ಅಭಿನಯಿಸ್ತಾರೆ. ಹಾಗಾಗಿ ರಂಗಸಜ್ಜಿಕೆ ಪರಿಪೂರ್ಣವಾಗಿ ಇರಲೇಬೇಕು ಅನ್ನೋ ಒಂದು ಇದು ಏನಿಲ್ಲ ಸರ್. ಅದನ್ನ ಈಗ ಸೂಚ್ಯವಾಗಿ ಮಾಡಿ ಕೂಡ ನಾವು ನಾಟಕವನ್ನ ನಡೆಸಬಹುದು ಅನ್ನೋ ಒಂದು ಹಂತಕ್ಕೆ ಬಂದಿದೆ ತಾವು ಹೇಳ್ತಾ ಹೋಗ್ತೀವಿ. ಇದು ಅನುಕೂಲನೂ ಆಯ್ತು. ಯಾಕಂದ್ರೆ ಅಷ್ಟೊಂದು ಹಣ ನಾವು ಒದಗಿಸಕ್ಕಾಗಲ್ಲ, ಕಷ್ಟ ಆಗತ್ತೆ. ಹಾಗಾಗಿ ಇರೋ ಹಣದಲ್ಲೇನೆ ಏನೋ ಒಂದು ಚೌಕಟ್ಟು ಮಾಡಿಕೊಂಡು ಇತ್ತೀಚೆಗೆ ತಾವು ಪಿ ಲಂಕೇಶ್ ರವರ ಸಿದ್ಧತೆ ಅಂತ ಒಂದು ನಾಟಕವನ್ನು ಕೂಡ ನಿರ್ದೇಶನ ಮಾಡಿದ್ರೆ, ಇದಕ್ಕೆ ಹಲವಾರು ಪ್ರಶಸ್ತಿಗಳು ಬಂತು, ನಿಮ್ಗೆ ಹೆಚ್ಚು ಹೆಸರನ್ನ ಕೂಡ ತಂದುಕೊಡ್ತು. ಒಳ್ಳೆ ನಾಟಕದ ಒಂದು ವಿಶೇಷತೆ ಸರ್, ಅದು ಆ ಲಂಕೇಶ್ ಅವರು ವ್ಯಕ್ತಿನೇ ಒಂಥರ ವಿಶಿಷ್ಟವಾದ ವ್ಯಕ್ತಿ ಅಲ್ವಾ, ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು. ಅವರ ನಾಟಕಗಳು ಕತೆಗೆ ಅಥವಾ ಒಂದು ಯಾವುದೋ ಒಂದು ಸನ್ನಿವೇಶಕ್ಕೆ ಪೂರಕವಾಗುವಂತ ಕಥೆನೇ ಬರ್ದಿದ್ದಾರೆ ಅವರು. ಹಾಗಾಗಿ ಈ ಸಿದ್ಧತೆ ಬರೀ ತಂದೆ, ತಾಯಿ, ಮಗ ಮೂರೇ ಪಾತ್ರಗಳದ್ರಲ್ಲಿ. ಪಾತ್ರಗಳು ಮೂರೇ ಆದ್ರೂ ಒಂದು ಕುಟುಂಬ, ಆ ಕುಟುಂಬದಲ್ಲಿ ತಂದೆಗೇನು ಆಸೆ ಆಕಾಂಕ್ಷೆಗಳಿರ್ತವೆ, ತಾಯಿಗೇನಿರುತ್ತದೆ, ಮಗ ಅವನ ಮನಸ್ಸಲ್ಲಿ ಏನೋ ಆಸೆ ಆಕಾಂಕ್ಷೆಗಳಿರ್ತವೆ. ಎಲ್ಲವನ್ನೂ ಅದರಲ್ಲಿ ಒಬ್ಬೊಬ್ಬರ ಆಸೆ ಆಕಾಂಕ್ಷೆಗಳನ್ನ ಅದರಲ್ಲಿ ತಂದು ಅವರು ನಿವೃತ್ತಿ ಆಗೋವರೆಗೂ ಅವರ ಆಸೆಗಳನ್ನ ಅವರು ಆ ಮನಸ್ಸಲ್ಲಿ ತುಂಬಿಟ್ಕೊಂಡೇ ಇರ್ತಾರೆ. ಕಡೆಗೆ ಏನಾಗುತ್ತಂದ್ರೆ ವಯಸ್ಸು ಆಗ್ತಾ ಬಂದಾಗ ಅವರ ಏನು ದೇಹದ ಬಲ ಮತ್ತೆ ಮನಸ್ಸಿನ ಒಂದು ಬಲ ಕಡಿಮೆ ಆಗ್ತಾ ಬಂದಾಗ ಮನಸ್ಸು ಚಂಚಲವಾಗಿ ಅವರು ಆ ಮನಸ್ಸನ್ನ ವಿಕಲ್ಪ ಮಾಡ್ಕೊಳ್ತಾ ಹೋಗ್ತಾರೆ. ಆವಾಗ ಅಲ್ಲಿ ಹೆಂಡತಿಗೂ ಜಿಗುಪ್ಸೆ ಆಗ್ತದೆ, ಮಗನಿಗೂ ಜಿಗುಪ್ಸೆ ಆಗ್ತದೆ. ಈ ತಂದೆಯಿಂದ ನನಗೇನು ಉಪಯೋಗ ಅಂತ ಅವನು, ಈ ಮಕ್ಕಳಿಂದ ನನಗೇನು ಸಿಕ್ತು ಅಂತ ತಂದೆ, ಇವರಿಬ್ಬರ ಮಧ್ಯೆ ನಾನು ಯಾಕೆ ಬದುಕಿದ್ದೀನಿ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ಹೆಂಡತಿ ತುಂಬಾ ಅಮೋಘವಾಗಿ ಚಿತ್ರಿಸಿದ್ರು ಸರ್. ನಾವು ಅದಕ್ಕೆ ಏನೋ ನಮ್ಗೆ ತಿಳಿದದನ್ನ ತುಂಬಿ ಮಾಡಿದ್ವಿ, ಒಳ್ಳೆ ಹೆಸರು ಬಂತು ಸರ್. ಖಂಡಿತ. ಅಂದ್ರೆ ಒಂದು ಕಲಾವಿದನ ಬದುಕನ್ನ ಸಿದ್ಧತೆ ನಾಟಕ ರೂಪಿಸ್ಕೊಡುತ್ತೆ. ಅದ್ರ ದಿನನಿತ್ಯ ನಾವು ನೋಡುವಂಥದ್ದೇ ಕಲಾವಿದರ ಸಹಜವಾಗಿ ಪ್ರತಿಯೊಂದು ಮನೆಯಲ್ಲೂ ಇರತಕ್ಕಂತ. ಖಂಡಿತವಾಗಿ. ಈಗ ಒಂದು ಪ್ರಸಾದನ ಮತ್ತು ಬೆಳಕು ಒಂದು ನಾಟಕಕ್ಕೆ ಎಷ್ಟು ಪೂರಕವಾಗಿರುತ್ತೆ, ಇರ್ಬೇಕನ್ಸುತ್ತೆ ತಮಗೆ? ಪ್ರಸಾದನ ಬೆಳಕು ನಮ್ಮ ನಿಜ ಜೀವನದಲ್ಲಿ ಈ ಒಂದು ಆರ್ಥಿಕವಾಗಿ ಮತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ನಮಗೆ ಏನ್ ಸಹಕಾರ ಕೊಟ್ಟು ಎಲ್ಲ ಒಂದಾಗಿ ನಾವು ಜೀವನ ಮಾಡಿದಾಗ ಜೀವನ ಯಾವ ರೀತಿ ನಮಗೆ ಪರಿಪೂರ್ಣ ಆಗುತ್ತೋ ಅನ್ನೋ ಹಾಗೆ ಈ ನಾಟಕಕ್ಕೂ ರಂಗಸಜ್ಜಿಕೆ ಈಗ ನಾನು ಹೇಳ್ದ ಹಾಗೆ ಸ್ವಚ್ಛವಾಗಿ ಇಟ್ಕೊಂಡ್ರು ಪರವಾಗಿಲ್ಲ. ಬೆಳಕು ಪ್ರಸಾದನ ಅಂತೂ ಬಹಳ ಮುಖ್ಯ ಸರ್, ಬೇಕೇ ಬೇಕು. ಯಾಕೆಂದ್ರೆ ಈಗಿನ ಒಂದು ಈ ನಮ್ಮ ನವ ಜನಾಂಗಕ್ಕೆ ಬೆಳಕು ಪ್ರಸಾದನೇ
ಬಹಳ ಮುಖ್ಯ. ಒಂದು ನಾಟಕಕ್ಕೆ ಒಂದು ಹೊಸ ರೂಪವನ್ನು ಕೊಡುವ ರೂಪ ಕೊಡುತ್ತೆ, ಅಲ್ಲಿ ಸಹಜತೆಯನ್ನ ಅದು ತೋರಿಸುತ್ತೆ. ಆ ಬೆಳಕಿನಲ್ಲೇನೆ ನಾವು ಸಹಜತೆಯನ್ನ ತರಬಹುದು. ಬಹಳ ಅದ್ಭುತವಾದ ಒಂದು ಸಂಭಾಷಣೆ. ಸೊ ಈಗ ಆನಂತರ ಇತ್ತೀಚಿನ ದಿನಗಳಲ್ಲಿ ನಾಟಕವನ್ನ ನೋಡಲು ಬರುವವರ ಸಂಖ್ಯೆ ರಂಗಭೂಮಿ ಕಡೆ ಕಮ್ಮಿ ಆಗ್ತಿದೆ ಅನ್ನೋ ಒಂದು ಮಾತಿದೆ. ನಿಮ್ಮ ಅನುಭವದಲ್ಲಿ ಏನ್ ಹೇಳ್ತೀರಿ? ಕಮ್ಮಿ ಆಗಿದೆ ಸರ್. ಆದ್ರೆ ಕಲಾವಿದರನ್ನ ಕರೆಸ್ಕೊಳ್ಳೋ ಅಂತ ಒಂದು ಶಕ್ತಿ ನಮ್ಮಲ್ಲೇ ಇದೆ. ಅದು ಹೇಗೆ ಅಂದ್ರೆ, ನಾಟಕಗಳನ್ನ ನಾವು ಅಭಿನಯಿಸಬೇಕಾದ್ರೆ ಅಥವಾ ತರಬೇತಿ ಮಾಡುವಾಗ ಒಳ್ಳೆ ಕಲಾವಿದರನ್ನ ತಗೊಂಡು, ಆ ಕಲಾವಿದರಿಗೆ ಒಳ್ಳೆ ಸಂಗೀತ ನಿರ್ದೇಶಕರನ್ನ ತಗೊಂಡು, ಅವರಲ್ಲೂ ಕಲೆ ಇರ್ತಕ್ಕಂಥವ್ರನ್ನೇ ತಗೊಂಡು ನಾವು ಒಂದಷ್ಟು ಕಲೆ ಅವ್ರಿಗೆ ತುಂಬಿ ಒಳ್ಳೆ ರೀತಿಯಾಗಿ ಒಳ್ಳೆ ಒಂದು ಪರಿಪಕ್ವವಾದ ಒಂದು ನಾಟಕನ ನಾವು ನಿರೂಪಿಸಿ ಆ ನಾಟಕನ ಪ್ರದರ್ಶನ ಮಾಡಿದಾಗ ಜನ ಬಂದೇ ಬರ್ತಾರೆ. ಆಮೇಲೆ ನಮ್ಮ ತಂಡ, ಇಂಥ ಒಂದು ತಂಡ, ಈ ತಂಡ ಚೆನ್ನಾಗಿ ಅಭಿನಯಿಸ್ತಾರೆ, ಈ ತಂಡ ಚೆನ್ನಾಗಿ ನಾಟಕ ಮಾಡ್ತಾರೆ ಅನ್ನೋದಾದ್ರೆ ಜನ ಬಂದೇ ಬರ್ತಾರೆ. ಅಂದ್ರೆ ಒಳ್ಳೆಯ ನಾಟಕವನ್ನ ಕೊಟ್ರೆ ಇವತ್ತಿಗೂ ಜನ ರಂಗಭೂಮಿಗೆ ಬಂದು ನಾಟಕವನ್ನ ನೋಡ್ತಾರೆ ಅಂತ ತಾವು ಹೇಳ್ತಾ ಇದ್ರೆ. ಈಗ ನಿಮ್ಮ ಒಂದು ತಂಡದ ಮುಖಾಂತರ ಯಾವ್ದಾದ್ರು ಅಭಿನಯ ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ದೀರಾ ಈ ತರದ ಒಂದು ರಂಗಭೂಮಿಗೆ ಸೆಳೆಯುವ ನಿಟ್ಟಿನಲ್ಲಿ? ಮುಂದಕ್ಕೆ ಮಾಡ್ಬೇಕು ಅಂತಿದೀವಿ ಸರ್ ಈಗ ಸದ್ಯಕ್ಕೆ. ಯಾಕಂದ್ರೆ ನಾವೇ ನೆಲೆಯಾಗಿ ನಿಲ್ಬೇಕಾದ್ರೆ ಕಷ್ಟ ಆಗ್ತದೆ. ಮುಂದೆ ಪ್ರಯತ್ನ ಮಾಡಿ. ಸೊ ತಾವು ಗ್ರಾಮೀಣ ಪರಿಸರದಿಂದ ಬಂದಂತವ್ರು, ನಿಮ್ಮ ಗ್ರಾಮೀಣ ಪರಿಸರದಲ್ಲಿ ಇರುವಂತಹ ರಂಗಾಸಕ್ತರಿಗೆ ಏನಾದ್ರೂ ಅವಕಾಶಗಳನ್ನ ನಿಮ್ಮ ತಂಡದಲ್ಲಿ ಕೊಟ್ಟು ಅಥವಾ ಅಲ್ಲಿ ಏನಾದ್ರೂ? ಸರ್ ನಾವು ಅವಕಾಶಗಳು ಕೊಡ್ತಾ ಇರ್ತೀವಿ. ಬಂದ್ರಪ್ಪ ಅಭಿನಯಿಸೋಣ, ಬನ್ನಿ, ನೀವು ಬನ್ನಿ, ಏನೋ ನಮ್ಮಲ್ಲಿರೋದನ್ನ ನಾವು ತಿಳಿಸ್ತೀವಿ, ಕಲಿಸ್ತೀವಿ, ಬನ್ನಿ ಅಂತ. ಈಗ ನಾವು ಈ ಸಾಮಾಜಿಕ ಪೌರಾಣಿಕ ನಾಟಕಗಳಲ್ಲಿ ನೀವು ಹೇಳ್ದಾಗೆ ನಾನು ಎಲ್ರಿಗೂ ಅವಕಾಶ ಕೊಡ್ತಾ ಇರ್ತೀನಿ. ಹೊಸಬ್ರನ್ನ ತಗೊಂಡು, ಹಳಬರನ್ನೇ ತಗೊಂಡು ಕಲ್ತಿರೋಂತ ವ್ಯಕ್ತಿಗಳ ಕೈಯಲ್ಲೇ ನಾಟಕ ಮಾಡಿಸೋದಕ್ಕಿಂತ ಹೊಸಬ್ರನ್ನ ತಗೊಂಡು ಹೊಸಬ್ರಿಗೆ ನಾವು ಕಲಿಸಿ ಅವ್ರ ಕೈಯಲ್ಲಿ ಅಭಿನಯ ಮಾಡಿಸಿ ಆ ಹೊಸಬ್ರನ್ನ ನಾವು ಕಲಾವಿದರನ್ನ ಮಾಡಿಬಿಟ್ಟಾಗ ಅದರಲ್ಲಿ ನಮಗೆ ಒಂದು ಹೆಮ್ಮೆ, ಒಂದು ಸಂತೋಷ ಅನ್ನೋದಿರುತ್ತೆ. ಕಲಾವಿದರನ್ನು ಬೆಳೀತಾರೆ. ಅವಾಗ ಕಲಾವಿದರ ಸಂಖ್ಯೆ ಜಾಸ್ತಿ ಆಗುತ್ತೆ, ಕಲೆನೂ ಬೆಳೆಯುತ್ತೆ. ಸೊ ಗ್ರಾಮೀಣ ಪರಿಸರದಲ್ಲಿ ಈ ಒಂದು ಕಲೆಗೆ ಯಾವ ರೀತಿಯಾದ ಒಂದು ಪ್ರಾಶಸ್ತ್ಯ ಇದೆ ಅಲ್ಲಿ ಬರುವಂತಹ ಯುವಕರು ಹೇಳೋದು? ಯಾಕಂದ್ರೆ ಈಗ ನಾವು ಮಾಧ್ಯಮದ ಒಂದು ಭರಾಟೆ ಇದೆ, ನಿಮಗೆ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ಬಿಟ್ರೆ ಅಥವಾ ಕಿರಿತೆರೆಯಲ್ಲಿ ಕಾಣಿಸ್ಕೊಂಡ್ಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಅಂತವ್ರನ್ನ ಹೇಗೆ ಇದು ಮಾಡ್ತಾ ಇದ್ರಿ? ಅಲ್ಲ, ಆಸಕ್ತಿ ಇರುತ್ತೆ, ಹೋಗ್ತಾರೆ. ಆದ್ರೆ ಮೂಲವಾಗಿ ರಂಗ ತರಬೇತಿ ಇದ್ರೇನೆ ಸಿನಿಮಾದಲ್ಲೂ ಪ್ರವೇಶ ಮಾಡಿ ಅವ್ರ ಹೆಸರು ಪಡೆದು ಅಲ್ಲಿ ಹೆಸರು ಮಾಡ್ಬೇಕಾದ್ರೆ ಮೂಲ. ಅದರಿಂದ ನನ್ನ ಅಭಿಪ್ರಾಯ ಏನು ಅಂದ್ರೆ, ಈ ಕಲಾ ರಂಗಕ್ಕೆ ಬಂದು ಅಲ್ಲಿ ಒಳ್ಳೆ ನಿರ್ದೇಶಕರ ಹತ್ರ ನಿಂತು ಅವ್ರ ಹತ್ರ ವಿದ್ಯೆ ಕಲಿತು ರಂಗ ಕಲೆನ ಕರಗತ ಮಾಡಿಕೊಂಡು ಇವರು ಕಲಾವಿದರಾಗಿ ಆಮೇಲೆ ಸಿನಿಮಾ ರಂಗ ಇನ್ನೊಂದು ಅಂತ ಹೋದ್ರೆ ಅಲ್ಲೂ ಸಿನಿಮಾ ರಂಗನೂ ಬೆಳೆಯುತ್ತೆ, ಇವರೂ ಅಲ್ಲಿ ನೆಲೆ ಸಿಗುತ್ತೆ. ಆಮೇಲೆ ಇಲ್ಲಿ ರಂಗಭೂಮಿಯಲ್ಲಿ ಇಂಥವರೆಲ್ಲ ಬಂದು ಇಲ್ಲಿ ಇವರು ನಿಂತು ಈ ಕಲೆನ ಕಲ್ತು ಕಲಾವಿದರಾದಾಗ ಆ ರಂಗ ಕಲೆನೂ ಬೆಳೆಯುತ್ತೆ, ಅವರಿಗೂ ಒಂದು ಹೆಸರು ಬರುತ್ತೆ. ಸೊ ಈಗ ತಾವು ಆನಂತರ ಕಿರುತೆರೆಯಲ್ಲೂ ಕೂಡ ತಾವು ಅಭಿನಯವನ್ನು ಮಾಡಿದ್ದೀರಿ. ಸೊ ಯಾವ ಒಂದು ಕಿರುತೆರೆ ಧಾರಾವಾಹಿ ಮೂಲಕ ನೀವು ಪ್ರವೇಶ ಆಗ್ತದೆ? ಒಂದು ರಂಗೋಲಿ ಅನ್ನೋ ಒಂದು ಕಿರುತೆರೆ ಇದರಲ್ಲಿ ಸುಮಾರು ಒಂದು 10-15 ವರ್ಷದಿಂದ ನಾವು ಅಭಿನಯಿಸಿದ್ವಿ. ಆಮೇಲೆ ಇತ್ತೀಚೆಗೆ ನಮ್ಮ ಇವರು ಶ್ರೀನಿವಾಸ ಮೂರ್ತಿ ಅವರು ಕನಕದಾಸ, ಭಕ್ತ ಕನಕದಾಸ ಅನ್ನೋ ಒಂದು ಸೀರಿಯಲ್ ಮಾಡಿದ್ರು. ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ. ಭಕ್ತ ಕನಕದಾಸ ಅದು ಇನ್ನು ಬರ್ತಿದೆ, ಇನ್ನು ಬರಬೇಕು, ಅದು ಮುಂದೆ ಬರಬೇಕಾದಂತ ಒಂದು ಧಾರಾವಾಹಿ. ಸೊ ನಿಮಗೆ ಅದು ಮಕ್ಕಳ ಯಶಸ್ಸು ಸಿಗ್ಲಿ ಅಂತ ಅನ್ಕೊಳ್ತೀನಿ. ಮತ್ತೆ ಈಗ ಜಾಗೃತಿ ಅನ್ನೋ ಒಂದು ಸಿನಿಮಾದಲ್ಲಿ ಕೂಡ ತಾವು ಪಾತ್ರವನ್ನ ಮಾಡ್ತಾ ಇದ್ರಿ. ಈಗ ನೀವು ರಂಗಭೂಮಿಯಿಂದ ಬಂದಂತ ಒಂದು ಪ್ರತಿಭೆ ಕ್ಯಾಮರಾ ಮುಂದೆ ನಿಂತಾಗ ಹೇಗೆ ಅನಿಸ್ತು ನಿಮ್ಗೆ? ಇಲ್ಲಿ ಅಭಿನಯ ನಿಮ್ಗೆ ಇಷ್ಟ ಆಗುತ್ತಾ ಹೇಗೆ? ಸರ್ ಇಷ್ಟನೇ, ಏನು ಕಷ್ಟನೂ ಅನ್ಸಲ್ಲ. ಏನಂದ್ರೆ ಅಲ್ಲಿ ಲೈಟ್ ಆನ್, ಲೈಟ್ ಆಫ್, ಮತ್ತೆ ಕ್ಯಾಮ್ರಾ ಕಡೆ ನೋಡ್ಬೇಕು, ಡೈಲಾಗ್ಸ್ ಮಾತಾಡ್ಬೇಕು, ಸ್ವಲ್ಪ ಒಂಚೂರು ಮುಜುಗರ ಆಗುತ್ತೆ. ಆದ್ರೆ ನಾವು ಈ ರಂಗ ಕಲೆಯಿಂದ ನಾವು ತರಬೇತಿ ಪಡೆದಂತವರಾಗಿರೋದ್ರಿಂದ ರಂಗಗಳಲ್ಲಿ ನಿಂತು ನಾವು ಅಭಿನಯಗಳು ಮಾಡಿರೋದ್ರಿಂದ ಸುಲಭ ಆಗುತ್ತೆ, ಏನಂತ. ಯಾಕಂದ್ರೆ ಇಲ್ಲೊಂದು ಚೌಕಟ್ಟು ಇರುತ್ತೆ ನಿಮ್ಗೆ, ಅಲ್ಲಿ ಸ್ವಚ್ಛಂದವಾಗಿ ನಾಟಕದಲ್ಲಿ ಅಭಿನಯಿಸುವಾಗ ಇಲ್ಲಿ ಒಂದು ಲಿಮಿಟೇಷನ್ಸ್ ಇರುತ್ತೆ. ಸೊ ಆಗ ಸ್ವಲ್ಪ ಏನಾದ್ರೂ ನಿಮ್ಗೆ ಸ್ವಲ್ಪ ಅಲ್ಲಿ ಮುಜುಗರ ಆಗುತ್ತೆ.
ಅದನ್ನ ತಿಳ್ಕೊಂಡ ಮೇಲೆ ಏನು ತೊಂದರೆ ಆಗಲ್ಲ. ಒಂದ್ಸಾರಿ ಎರಡ್ ಸಾರಿ ನಾವು ಹೋಗಿ ಬಂದ ಮೇಲೆ ಅದು ಅನುಭವ ಆಗ್ಬಿಡುತ್ತೆ. ತಾವು ಯಾವ ನಿರ್ದೇಶಕರ ಕೈ ಕೆಳಗೆ ಅಭಿನಯ ಮಾಡಿದ್ರಿ ನೀವು ನಿರ್ದೇಶನ ಮಾಡೋಕ್ಕಿಂತ ಮುಂಚೆ? ಸರ್, ಆಗಿನ ಕಾಲದಲ್ಲಿ ಒಳ್ಳೊಳ್ಳೆ ನಿರ್ದೇಶಕರ ಹತ್ರ ನಾವು ಕೆಲಸ ಮಾಡಿದ್ವಿ ಸರ್. BR ಜಿ ರಾವ್ ಅಂತ ಇದ್ರು, RG ಸಿಂಗ್ ಅಂತ ಇದ್ರು, ಮತ್ತೆ ಪೌರಾಣಿಕ ನಾಟಕಗಳಲ್ಲಿ ಶೇಷಗಿರಿ ರಾವ್, ಮತ್ತೆ ವಜ್ರಪ್ಪನವರು, ಮತ್ತೆ ನರಸಿಂಹಯ್ಯ ಮಾಸ್ಟರ್ ಅಂತವರು, ಇನ್ನು ಹಲವಾರು ಕಲ್ಲೂರು ಶ್ರೀನಿವಾಸ್ ಅವರಾಗ್ಬೋದು, ಒಳ್ಳೊಳ್ಳೆ ಇವರ ಹತ್ರನೇ ನಾವು ವಿದ್ಯೆನ ಕಲ್ತಿದ್ದೀವಿ ಸರ್. ಸೊ ಆನಂತರ ತಾವು ಈ 2 ಕ್ಷೇತ್ರಗಳಿಗೆ ಭಿನ್ನವಾದ ಕ್ಷೇತ್ರ ಹರಿಕಥಾ ಕ್ಷೇತ್ರ, ಅಲ್ಲೂ ಕೂಡ ನಿಮ್ಮನ್ನ ತೊಡಗಿಸ್ಕೊಂಡಿದ್ರಿ. ಅದು ಇಲ್ಲಿ ಹೇಗೆ ನಿಮ್ಗೆ ಯಾರ ಹತ್ರ ಕಲ್ತ್ಕೊಂಡ್ರಿ ಅದನ್ನ? ಸರ್, ಅದು ನಾವು ಸಂಗೀತ ಶಾಸ್ತ್ರೀಯವಾಗಿ ಒಂದ್ ಸ್ವಲ್ಪ ಸಂಗೀತ ಕಲ್ತಿದ್ವಿ. ಈ ನಾಟಕಗಳು ಕಲಿಸ್ತಾ ಇದ್ವಲ್ಲ, ನಾಟಕಗಳೆಲ್ಲ ಹಾಡ್ತಿದ್ವಿ. ಇದೆಲ್ಲ ನೋಡಿ ನಮ್ಮ ಗುರುಗಳು ಸಹ ನಾವು ಸರಿಗಮ ಪದನಿಸ ವಿದ್ಯೆ ಕಲ್ತೀವಿ, ಶಾಸ್ತ್ರೀಯ ಸಂಗೀತ ಪ್ರಪ್ರಥಮವಾಗಿ ಕಲ್ತಾಗ ಆ ಗುರುಗಳು ಏನ್ ಮಾಡಿದ್ರು, ಇತ್ತೀಚೆಗೆ ನಾನು ರಿಟೈರ್ಡ್ ಆದ್ಮೇಲೆ ನಿನ್ನಲ್ಲಿ ನೋಡಪ್ಪ, ನಿನ್ನಲ್ಲಿ ಇಂಥವೆಲ್ಲ ಗುಣಗಳಿದೆ, ಇವೆಲ್ಲ ಇದ್ದಾಗ ನೀನ್ ಹರಿಕತೆನೂ ಮಾಡಬಹುದು, ಪ್ರಯತ್ನ ಮಾಡುವಂತ ಒಂದು ಪ್ರೋತ್ಸಾಹ ಕೊಟ್ರು. ಸರಿ, ಅವ್ರ ಮಾತು ಯಾಕೆ ನಾವು ತೊರಿಬೇಕು ಅಂತಂದ್ಬಿಟ್ಟು ನಾನು ಯೋಚನೆ ಮಾಡಿದಾಗ, ಇವೆಲ್ಲ ಇದೆಯಲ್ಲ, ಇನ್ ಸ್ವಲ್ಪ ಶ್ರಮ ತಗೊಂಡು ಒಳ್ಳೆ ಗುರುಗಳ ಹತ್ರ ನಾವು ಹೋಗಿ ಅವರ ಅನುಭವ ತಗೊಂಡಾಗ ಮಾಡ್ಬೋದು ಅಂತ ಧೈರ್ಯ ಬಂತು. ಅದೇ ರೀತಿನೇ ನಾನು ಹಲವಾರು ಕಡೆ ಹೋಗಿ ಸಂಗೀತ ನಿರ್ದೇಶಕರುಗಳು ಮತ್ತೆ ಹರಿಕಥಾ ದಾಸರುಗಳು ಅವರ ಕತೆ ಮಾಡತಕ್ಕಂಥ ರೀತಿಗಳು ಅದನ್ನೆಲ್ಲ ನೋಡಿ ನಾನು ಕತೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಇವುಗಳ ಜೊತೆಗೆ ನೀವು ಇನ್ಸ್ಟ್ರೂಮೆಂಟ್ಸ್ ಗಳನ್ನು ಕೂಡ ನುಡಿಸ್ತಾ ಇದ್ದಾರೆ, ಹಾರ್ಮೋನಿಯಂ ನುಡಿಸ್ತಾ ಇದ್ದೀವಿ. ಈಗ ನಿಮ್ಮ ನಾಟಕಗಳಿಗೆ ಅಲ್ಲದೆ ಬೇರೆ ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡುವ ಯೋಜನೆಗಳೇನಾದ್ರು ಇದೆಯಾ? ಇಲ್ಲ. ಯಾಕಂದ್ರೆ ಈ ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ ಇವೆಲ್ಲವನ್ನೂ ನಾವು ತೊಡಗಿಸ್ಕೊಂಡಾಗ ಬರೀ ನಿರ್ದೇಶಕನಾಗೆ ನಾನು ಅವತ್ತಿಂದ ಕೆಲಸ ಮಾಡ್ಕೊಂಡ್ ಬಂದಿರೋದ್ರಿಂದ ಹಾರ್ಮೋನಿಯಂ ಅಲ್ಲಿ ನಿರ್ದೇಶನ ಮಾಡೋದು ಅದು ತುಂಬಾ ಕಷ್ಟನೇ ಕೆಲಸ. ಅದು ಹಾರ್ಮೋನಿಯಂ ಇದು, ಹಾಗಾಗಿ ನಾನು ಅದರ ಕಡೆ ಒಲವು ಕೊಡ್ಲಿಲ್ಲ. ಈ ನಿರ್ದೇಶನದಲ್ಲೇನೆ ನಾನು ಅನುಭವನೂ ಇರೋದ್ರಿಂದ ಇದರಲ್ಲೇ ಉಳ್ಕೊಂಡಿದ್ದೀನಿ. ಈಗ ಯಾವ ನಾಟಕ ನಿರ್ದೇಶನ ಮಾಡ್ತಾ ಇದ್ರಿ? ಈಗ ಸದ್ಯಕ್ಕೆ ನಿನ್ನೆಯ ದಿನ ಅಂದ್ರೆ ಫೆಬ್ರವರಿ 27ನೇ ತಾರೀಕು ರಕ್ತಭೂಮಿ ಅನ್ನೋ ನಾಟಕನ ಅಭಿನಯಿಸಿದ್ವಿ. ಆ ನಾಟಕ ಕರ್ನಾಟಕ ಶಿವರಾತ್ರಿ ಉತ್ಸವ ಅನ್ನೋ ಒಂದು ಸಂಸ್ಥೆ ಕಾರ್ಯಕ್ರಮಗಳನ್ನ ಆಯೋಜಿಸಿತ್ತು. ಅದರಲ್ಲಿ ರಕ್ತಭೂಮಿ ಅನ್ನೋ ನಾಟಕ ಮಾಡಿದ್ವಿ. ಅದೇ ಸಂಸ್ಥೆಯಿಂದಾನೆ ಅದೇ ರಂಗಸಜ್ಜಿಕೆಯಲ್ಲಿ ಮಾರ್ಚ್ 4ನೇ ತಾರೀಕು ಭಕ್ತ ಚಂದ್ರಹಾಸ ಅನ್ನೋ ನಾಟಕನ ಅಭಿನಯಿಸ್ತಾ ಇದ್ದೀವಿ. ಆದಷ್ಟು ಹೆಚ್ಚು ನೀವು ಬರೀ ಪೌರಾಣಿಕ ನಾಟಕಗಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ರಿ. ಅಲ್ಲ, ಈಗ ಏನಾಗಿದೆ ಅಂದ್ರೆ ಪೌರಾಣಿಕ ನಾಟಕಗಳಿಗೆ ಜನಗಳಲ್ಲೂ ಪೌರಾಣಿಕ ನಾಟಕದ ಮೇಲೆ ಆಸಕ್ತಿ ಇದೆ. ಯಾಕಂದ್ರೆ ಆ ವೇಷಭೂಷಣಗಳು, ಆ ರಂಗಸಜ್ಜಿಕೆ ಅದೆಲ್ಲ ನೋಡಿದಾಗ ಒಂದು ಆಕರ್ಷಣೆ ಬರುತ್ತಲ್ಲ. ಸರ್, ನಿಮ್ಗೆ ಯಾವ ಪ್ರಶಸ್ತಿಗಳು ಬಂದಿದೆ? ನನಗೆ ವಿಶ್ವಮಾನವ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತೆ ಕಲಾ ಕೇಸರಿ, ಕಲಾ ಕುಸುಮ, ಹೀಗೆ ಕಲಾ ಭೂಷಣ, ಈಗ 16 ಸಂಘ ಸಂಸ್ಥೆಗಳಿಂದ ತಮಗೆ ಪ್ರಶಸ್ತಿಗಳು ಬಂದಿದೆ. ಸರ್ಕಾರದ ವತಿಯಿಂದ ತಮಗೆ ಯಾವುದು ಪ್ರಶಸ್ತಿಗಳು ಬಂದಿಲ್ಲ. ಇದ್ರ ಬಗ್ಗೆ ತಮಗೆ ಏನಾದ್ರೂ ಬೇಸರ ಇದೆಯಾ? ಹೇಗೆ? ಬೇಸರ ಏನಿಲ್ಲ. ಯಾಕೆಂದ್ರೆ ನಾನು ರಾಜ್ಯ ಸರ್ಕಾರ ಕೆಲಸದಲ್ಲಿದ್ದಾಗ ಅವಾಗೆಲ್ಲಾನು ಈ ಕಲೆ ಒಳಗೆ ಹೆಚ್ಚಿಗೆ ನಾನು ತೊಡಗಿಸ್ಕೊಳಕ್ ಆಗ್ಲಿಲ್ಲ. ಅವಾಗಿಂದಾನೇ ನಾನು ತೊಡಗಿಸ್ಕೊಂಡು ಬಂದು ಈ ರೀತಿ ಇವಾಗ ಮಾಡದಂಗೆ ನಾನು ಅವಾಗಲೇ ನಾನು ಪ್ರಯತ್ನ ಪಟ್ಟಿದ್ರೆ ಸೊ ಮೊದಲೇನೆ ನನಗೆ ಬರ್ತಿತ್ತೋ ಏನೋ. ನಾವು ಈ ಸಂಸಾರ ಜೀವನದಲ್ಲಿ ಈ ಸರ್ಕಾರದ ಕೆಲಸದಲ್ಲಿ ಇದ್ದ ಕಾರಣ ಅದ್ರ ಕಡೆ ಹೆಚ್ಚು ಒಲವು ಕೊಡಕ್ಕಾಗ್ಲಿಲ್ಲ. ಈಗ ನಾನು ಒಂದು 3 ವರ್ಷದಿಂದ ಈಚೆಗೆ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಪ್ರಯತ್ನ ಪಡ್ತಾ ಖಂಡಿತ ನಿಮ್ಮ ಪ್ರಯತ್ನ ಮುಂದೆ ದೊರೆಯುತ್ತೋ ಏನೋ. ಖಂಡಿತ ನಿಮ್ಗೆ ಸರ್ಕಾರದ ವತಿಯಿಂದ ಪ್ರಶಸ್ತಿ ಬರಲಿ ಅಂತ ಕಡೆ ನಾನು ಕೂಡ ಆಶಿಸ್ತೀನಿ ಸರ್. ನಿಮ್ಮ ಕುಟುಂಬದ ಬಗ್ಗೆ ಏನ್ ಹೇಳಿ? ಕುಟುಂಬದ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನಿಜವಾಗ್ಲು ಒಳ್ಳೆ ಕುಟುಂಬ ನಂದು. ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ. ಅಂದ್ರೆ ವಿದ್ಯಾಭ್ಯಾಸದಲ್ಲಿ ಒಂದ್ ಸ್ವಲ್ಪ ಕೊರತೆ ಇರ್ಬೋದು, ಜನರಲ್ ನಾಲೆಡ್ಜ್ ಅಲ್ಲಿ ಒಂದ್ ಸ್ವಲ್ಪ ಕೊರತೆ ಇರ್ಬೋದು, ಆದ್ರೆ ಒಳ್ಳೆ ಮನಸ್ಸಿದೆ, ಒಳ್ಳೆ ನನ್ನ ಸೇವೆನ ಮಾಡ್ಕೊಂಡು ಬಂದಿದ್ದಾಳೆ. ಅದನ್ನ ನಿಜ ಹೇಳ್ಬೇಕು ಅಂತಂದ್ರೆ 42 ವರ್ಷದ ನನ್ನ ಕಲಾ ಜೀವನದಲ್ಲಿ ನೀವು ಹೋಗ್ಬೇಡ ಮಾಡಬೇಡ ಅಂತ ಯಾವತ್ತು ನನ್ನ ತಡೆದವರಲ್ಲ. ಅವ್ರು ನೋಡಿದ್ದಾರೆ, ಆಸೆ ಪಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ಮಗ ಈಗ ಮಗ
ಮಗನಿಗೆ ಏನು ಅಂತಂದ್ರೆ ಅವನಿಗೆ ಅವಂದೇ ಆದ ಒಂದು ಲೋಕ, ಹ್ಮ್ ಕಾರ್ಖಾನೆ ಇದು ಕಂಪ್ನಿಲಿ ಕೆಲಸ ಮಾಡ್ತಾನೆ. ಹ್ಮ್ ಆ ಜನನ ಅವರ ಸ್ನೇಹಿತರನ್ನ ಅವ್ರನ್ನೆಲ್ಲ ನೋಡಿದಾಗ ಅವಂದೇ ಆದ ಒಂದು ಲೋಕದಲ್ಲಿ ತೇಲಿ ಹೋಗ್ತಾನೆ. ಹ್ಮ್ ಹ್ಮ್ ಸೊ ಹಂಗಾಗಿ ನಮ್ಮ ಈ ಒಂದು ಕ್ಷೇತ್ರ ಅವ್ರಿಗೆ ಇಷ್ಟ ಆಗದೇ ಇರ್ಬೋದು, ಅಥವಾ ಏನ್ ಇದರಿಂದ ನಮಗೆ ಪ್ರಯೋಜನ ಅನ್ನೋ ಒಂದು ಭಾವನೆನೂ ಇರ್ಬೋದು. ಹಾಗಾಗಿ ನಾನು ಅವ್ರಿಗೇನು ತೊಂದರೆ ಕೊಡದಂಗೆ, ನೀವು ನಿಮ್ ಪಾಡಿಗೆ ನೀವೇನೋ ಮಾಡ್ಕೊಳ್ಳಿ, ನಾನು ನಿವೃತ್ತಿ ಜೀವನದಲ್ಲಿ ನಾನು ಏನೋ ಮಾಡ್ಕೊಂತೀನಿ ಅಂತ ಒಂದು ಅವರಲ್ಲಿ ಒಂದು ಮನವರಿಕೆ ಮಾಡಿಕೊಂಡು ಒಂದು ಸುಖಿ ಕುಟುಂಬ ಎಲ್ಲರದ್ದು ಸಹಕಾರ ಇದೆ. ಈಗ ಈ ರಂಗಭೂಮಿಯಲ್ಲಿ 42 ವರ್ಷಗಳ ಅನುಭವ ಹೊಂದಿರತಕ್ಕಂಥ ನೀವು ಹೊಸದಾಗಿ ರಂಗಭೂಮಿಗೆ ಬರುವಂತ ಯುವ ಕಲಾವಿದರಿಗೆ ಏನು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ಸರ್, ಧಾರಾಳವಾಗಿ ನಾವು ಹೇಳಲೇಬೇಕು. ಯಾಕಂದ್ರೆ ಪ್ರತಿದಿನಾನು ನಾವು ಇದನ್ನ ನಾವು ನೋಡ್ತಾ ಇರ್ತೀವಿ, ನಮ್ಮ ಮನಸ್ಸಲ್ಲಿ ಅದು ಬರ್ತಾ ಇರುತ್ತೆ. ಏನಂದ್ರೆ ಜೀವನ ಅಂತಂದ್ಮೇಲೆ ಹಣನೇ ಅಥವಾ ವಿದ್ಯೆನೇ ಸಂಪಾದನೆ ಮುಖ್ಯ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ವಿದ್ಯೆ ಕಲಿಬೇಕು, ಕೆಲಸಕ್ಕೆ ಸೇರ್ಬೇಕು, ದುಡ್ಡು ಮಾಡಬೇಕು ಅನ್ನೋದು ಮಾಡಬೇಕು. ಮಾಡಿ ಜೊತೆಗೆ ಈ ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಇದನ್ನು ರೂಪಿಸ್ಕೊಂಡು ಬೆಳೆಸಿ ಅಂತ ಮಾನವ ಬರೀ ಆದಾಯಕ್ಕೆ ಅಥವಾ ಬರೀ ಜೀವನಕ್ಕೆ ಕಡೆಯಾಗದೇನೆ ನಮ್ಮ ಸಂಸ್ಕೃತಿ, ನಮ್ಮ ಇದು ಉಳಿಸಿ ಅಂತ ಮಾನವನ ಜನ್ಮ ಅನ್ನೋದೇನಿದೆ ಅದನ್ನ ಅರ್ಥ ಮಾಡಿಕೊಂಡು ಎಲ್ಲ ಕಡೆಗಳಲ್ಲಿಯೂ ಅವರು ತೊಡಗಿಸ್ಕೊಂಡು ಬೆಳವಣಿಗೆ ಆದ್ರೆ ಒಳ್ಳೇದು. ನಿಮ್ಮ ಹತ್ರ ಇನ್ನೂ ಹೆಚ್ಚು ಮಾತಾಡಬೇಕು, ಹೆಚ್ಚು ವಿಷಯಗಳನ್ನ ಕೇಳಬೇಕು ಅಂತ ನಮಗೂ ಕೂಡ ಆಸಕ್ತಿ, ಆದ್ರೆ ಸಮಯ ಅದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ. ತಾವು ಬಿಡು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕಾಗಿ ದೂರದರ್ಶನ ಹಾಗೂ ಚಂದನವಾಹಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ನಾಡಿನ ಜನತೆಗೂ ಸಹ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಚಂದನ ವಾಹಿನಿಗೆ ನೀವುಗಳು ಕೊಟ್ಟಂತ ಸಹಕಾರಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ನಮಸ್ಕಾರ.